ಯಾವುದೇ ಯುದ್ಧನೂ ಇಲ್ಲ, ಯಾವುದೇ ಘರ್ಷಣೆನೂ ಇಲ್ಲ. ಇದೆಲ್ಲ ಪರ್ಸೆಪ್ಷನ್ ಕ್ರಿಯೇಷನ್ ಮೀಡಿಯಾದವ್ರು ಮಾಡ್ತಿರೋದು ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಹೈಕಮಾಂಡ್ ಅವರು ಏನು ಸೂಚನೆ ಕೊಟ್ಟಿಲ್ಲ ಬದಲಾಗಬೇಕು ಅಂತ ಹೇಳಿ. ಆತರ ಇದ್ರೆ ಕರೆದು ಮಾತನಾಡ್ತಾರೆ. ಈಗ ಕೆಲವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡ್ಬೇಕು ಅಂತ ಹೇಳಿ. ಬಟ್ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದ್ರ ಪರವಾಗಿ ಕೇಳ್ತೀವಿ ಅಂತ. ಸೊ ಹೈಕಮಾಂಡ್ ಅವರು ಇಬ್ಬರನ್ನು ಕರೆದು ಮಾತನಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ಯಾವುದೇ ಗೊಂದಲ ಆಗ್ಬಾರ್ದು. ಸಮುದಾಯ ಮಟ್ಟದಲ್ಲಿ ಸಾಕಷ್ಟು ಒಗ್ಗಟ್ಟು ಇರಬೇಕು. ನಾವು ನಮ್ಮ ಸಮುದಾಯದವ್ರಿಗೆ ಇರಬೇಕು. ಮೋಸ ಆಗ್ತಾ ಇದೆ, ಕೊಟ್ಟು ಮಾತು ಉಳಿಸ್ಕೊಳ್ಬೇಕು. ಯಾರು ಹೇಳ್ತಾರೆ? ನಾ ಈಗಾಗಲೇ ಒಂದ್ಸರಿ ಹೇಳಿದೆ, ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡ್ಬೇಕು ನಮ್ಮ ಪಕ್ಷದವರು. ಸೊ ಹೊರಗಿನವ್ರು ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಅಧಿಕಾರ ಇಲ್ಲ. ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡ್ಬೇಕು. ಗೊತ್ತಿಲ್ಲ, ನಾನು ಕೇಳಿಲ್ಲ. ಬಟ್ ಡೆಲ್ಲಿಗೆ ಹೋದ್ಮೇಲೆ ನಾನು ಮಾತಾಡ್ಸಕ್ ಹೋಗಿಲ್ಲ, ಬೆಳಗ್ಗೆಯಿಂದ ಸಿಕ್ಕೂ ಇಲ್ಲ ಕೂಡ ಅವರು. ಸೊ ಹಾಗಾಗಿ ಏನ್ ಮಾತುಕತೆ ನಡೆದು ಗೊತ್ತಿಲ್ಲ. ಈಗ ಗೊಂದಲ ಇಲ್ಲ ಅಂದ್ರೆ ಯಾಕೆ ಪದೇ ಪದೇ ಈ ತರದ ಹೇಳಿಕೆಗಳು ಬರ್ತಾ ಇರೋದು? ಈ ತರ ಹೇಳಿಕೆ ಕೊಡ್ತಾರೆ ಶಾಸಕರುಗಳು ಕೂಡ. ಒಂದು ಪಕ್ಷ ಅಂದ್ಮೇಲೆ ಎಷ್ಟೋ ಜನ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿಗಳು ಇರ್ತಾರೆ. ಸೊ ಅವ್ರ ಕಡೆಯವರು ಒಂದಷ್ಟು ಜನ ಕೇಳಿರ್ತಾರೆ. ಸೊ ಹಾಗಾಗಿ ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲಾ ಸರ್ಕಾರಗಳಿದ್ದಾಗ್ಲೂ ಕೂಡ ಇದು ನಡೆದಿದೆ, ಬಿಜೆಪಿ ಪಕ್ಷ ಇದ್ದಾಗ್ಲೂ ಕೂಡ ಇದು ನಡೆದಿದೆ. ಸೊ ಇವಾಗ ಕೇಳಿದ್ದಾರೆ. ಸೊ ಅದನ್ನ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಇಬ್ರು ಬದ್ಧವಾಗಿರ್ತೀವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಆ ಗೊಂದಲ ನಿವಾರಣೆ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಈಗಾಗ್ಲೇ ಅದಕ್ಕೂ ಕೂಡ ನಾವು ಉತ್ತರ ಹೇಳಿದ್ವಿ. ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರು ಏನು ಬದಲಾವಣೆ 2.5 ವರ್ಷ ಆದ್ಮೇಲೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಯಾರಾದ್ರೂ ಮಾತು ಕೊಟ್ಟಿದ್ರೆ ಅದ್ರ ಬಗ್ಗೆ ಯಾರು ಕೂಡ ಯಾರಿಗೂ ಹೇಳಿಲ್ಲ. ಹೈಕಮಾಂಡ್ ಗೊತ್ತಿದ್ರೆ ಗೊತ್ತಿರ್ಬೋದು, ಅಥವಾ ಅದಾಗಿಲ್ದೇನೂ ಇರಬಹುದು. ಸೊ ಯಾರಿಗೂ ಗೊತ್ತಿಲ್ಲ. ಯಾರು ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ಸ್ಪೆಕ್ಯುಲೇಟ್ ಮಾಡೋದು ಸರಿ ಇಲ್ಲ. ಈಗ ಯಾವ ಶಾಸಕರು ಯಾರ ಪರವಾಗಿದೆ ಅನ್ನೋದನ್ನ ಮೀಡಿಯಾ ಮುಂದೆ ನಾವು ಅದನ್ನ ಡಿಸ್ಕಸ್ ಮಾಡಬಾರ್ದು. ಅದ್ ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದ್ ನಮ್ಗೆ ಬಿಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.